ನಮಸ್ಕಾರ ಗುರುವೆ, ಎಲ್ರು ಹೇಗಿದ್ದೀರಾ? ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಈಗಿನ ಒಂದು ಟ್ರೆಂಡ್ ಏನಾಗಿದೆ ಅಂತ ಅಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಗೆ ಎ ಬೇಕು, ರೋಬೋಟ್ ಬೇಕು, ಅದರಿಂದ ತುಂಬಾ ಎಫಿಷಿಯನ್ಸಿ ಜಾಸ್ತಿ, ಫಾಸ್ಟ್ ಆಗಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇದೆ. ಅದೇ ತರನೇ ಈಗ ಒಂದು ದೊಡ್ಡ ಕಂಪ್ನಿ ನಮಗೆ ಮನುಷ್ಯರು ಬೇಡ, ಮನುಷ್ಯನ ಒಂದು ಮಾಡುವಂತ ಕೆಲಸನ ರೋಬೋಟ್ ಇಂದ ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಕಂಪ್ನಿ ಎಲ್ಲ ನೋಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮೆಜಾನ್ ನಮಗೇನಾದ್ರೂ ಒಂದು ಪ್ರಾಡಕ್ಟ್ ಬೇಕು ಅಂತ ಅಂದ್ರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ. ಈಗ ಅದೇ ಒಂದು ಕಂಪ್ನಿ ಒಂದು ನಿರ್ಧಾರ ಮಾಡಿದೆ, ಬರೋಬ್ಬರಿ ಅಮೆರಿಕದಲ್ಲಿ 6 ಲಕ್ಷ ಉದ್ಯೋಗನ ಕಟ್ ಮಾಡ್ತೀವಿ, ಆ ಒಂದು ಉದ್ಯೋಗನ ರೋಬೋಟ್ ಗಳಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2033 75% ಆಪರೇಷನ್ ಏನಿದಾವೆ ಅವರು ಆ ಕಂಪ್ನಿ ಆಪರೇಷನ್ಸ್ ಗಳು ಎಲ್ಲ ಆಟೋಮೇಟ್ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಇದ್ರಿಂದ ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿಯಷ್ಟು ಉಳಿತಾಯ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಅಮೆಜಾನ್ ಕಂಪ್ನಿ ಅಮೆರಿಕದಲ್ಲಿ ಅತಿ ಹೆಚ್ಚು ಎರಡನೇ ಅತಿ ದೊಡ್ಡ ಒಂದು ಉದ್ಯೋಗನ ಸೃಷ್ಟಿ ಮಾಡಿರುವಂತ ಒಂದು ಕಂಪ್ನಿ. ಬರೋಬ್ಬರಿ 12 ಲಕ್ಷ ಎಂಪ್ಲಾಯಿಗಳು ಈ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗ್ಲೇ 14,000 ಜನಗಳನ್ನ ಆಲೆ ಕೆಲಸದಿಂದ ತೆಗಿತಾ ಇದ್ದಾರೆ. 2033 75% ಆಪರೇಷನ್ಗಳು ರೋಬೋಟಿಕ್ಗೆ ಕೊಡ್ತೀವಿ ಅಂತ, ರೋಬೋ ಕೈಯಲ್ಲಿ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಮೆಜಾನ್ ಇದೇ ಫಸ್ಟ್ ಟೈಮ್ ಅಲ್ಲ ರೋಬೋ ಆಟೋಮೇಶನ್ ಮಾಡ್ತಾ ಇರೋದು. ಈ ಹಿಂದೆನೂ ಕೂಡ ರೋಬೋಟಿಕ್ ಆಟೋಮೇಶನ್ ಯೂಸ್ ಮಾಡ್ಕೊಂಡು ತನ್ನ ಅಲ್ಲಿ ಎಷ್ಟೋ ಒಂದು ಆಪರೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ವಿಡಿಯೋದಲ್ಲಿ ಕೂಡ ನೋಡಿದ್ವಿ, ರೋಬೋಟ್ಗಳು ಒಂದು ಗೂಡ್ಸ್ ನ ಲೋಡಿಂಗ್ ಅನ್ಲೋಡಿಂಗ್ ಮಾಡುವಂತ ವಿಡಿಯೋನು ಕೂಡ ನೋಡಿದ್ವಿ. ಅದೇ ತರನೇ ಬೇರೆ ಬೇರೆ ಕಂಪ್ನಿಗಳು ಮುಂದೆ ಫ್ಯೂಚರ್ ಅಲ್ಲಿ ರೋಬೋಟ್ಗಳು ತುಂಬಾ ಕೆಲಸಗಳನ್ನ ರಿಪ್ಲೇಸ್ ಮಾಡ್ತವೆ ಅಂತಾನು ಹೇಳಿದ್ದಾರೆ. ಅಂದಾಗೆ ಈ ರೋಬೋ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದ್ರೆ, ಈ ರೋಬೋಗಳು ಸೆಲ್ಫ್ ಮೇಡ್ ಆಗಿ ಮತ್ತೆ ಹ್ಯೂಮನ್ ಇಂಟರಾಕ್ಷನ್ ಇಂದಾನು ಕೆಲಸ ಮಾಡ್ತವೆ. ಇವು ಮನುಷ್ಯರಿಗಿಂತ ಫಾಸ್ಟ್ ಆಗಿ ಮತ್ತೆ ಎಫಿಷಿಯನ್ಸ್ ಆಗಿ ಕೆಲಸ ಮಾಡುವಂತ ಒಂದು ಸಾಮರ್ಥ್ಯನ ಈ ರೋಬೋಗಳು ಹೊಂದಿದಾವೆ. ಈ ಒಂದು ರೋಬೋಗಳು ಕೆಲಸ ಮಾಡೋದಕ್ಕೆ ಅದರಲ್ಲಿರುವಂತ ಒಂದು ಸೆನ್ಸರ್ಗಳು ಹೆಲ್ಪ್ ಮಾಡ್ತವೆ. ಅದರಲ್ಲಿ ಕ್ಯಾಮ್ರಾ, ಇನ್ಫ್ರಾರೆಡ್ ಸೆನ್ಸರ್, ಅಲ್ಟ್ರಾಸೋನಿಕ್ ಸೆನ್ಸರ್ ಮತ್ತೆ ಟಚ್ ಸೆನ್ಸರ್ಗಳು ಅಂತ ಇರ್ತವೆ. ಈ ರೋಬೋಗೆ ಕಂಪ್ಯೂಟರ್ ಮೂಲಕ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಮುಂಚೆಲೆ ಯಾವ ಕೆಲಸ ಮಾಡಬೇಕು ಅಂತ ರೋಬೋಗಳಿಗೆ ಪ್ರೋಗ್ರಾಮಿಂಗ್ ಮೂಲಕ ಫೀಡಿಂಗ್ ನ ಮಾಡಿರ್ತಾರೆ. ಈಗಾಗ್ಲೇ ಈ ರೋಬೋಗಳು ತುಂಬಾ ಸಾಕಷ್ಟು ಫೀಲ್ಡ್ ಗಳಲ್ಲಿ ಆಲೆ ತನ್ನ ಒಂದು ಹೆಜ್ಜೆನ ಅಲ್ಲಿ ಇಟ್ಟಿದ್ದಾವೆ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅಂದ್ರೆ ಲೋಡಿಂಗ್ ಆಗಿರ್ಬೋದು, ಅನ್ಲೋಡಿಂಗು, ಪ್ಯಾಕಿಂಗು, ಏನಾದ್ರೂ ವೆಲ್ಡಿಂಗ್ ಮಾಡ್ಬೇಕಂತ ಅಂದ್ರೆ ರೋಬೋಗಳು ಕೂಡ ಮಾಡ್ತವೆ. ಅದೇ ತರನೇ ಮೆಡಿಕಲ್ ಫೀಲ್ಡ್ ಅಲ್ಲೂ ಇದಾವೆ, ಅಡ್ಮಿನಿಸ್ಟ್ರೇಷನ್, ಮಿಲಿಟರಿ ಫೀಲ್ಡ್ ಅಲ್ಲಿ ಎಲ್ಲಾ ಫೀಲ್ಡ್ ಗಳಲ್ಲೂ ತನ್ನ ಒಂದು ದರ್ಬಾರನ್ನ ನಡೆಸ್ತಾ ಇದ್ದಾವೆ. ಅದಕ್ಕಾಗಿನೇ ಸಾಕಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳು ನಮಗೆ ರೋಬೋ ಇಂದ ತುಂಬಾ ಎಫಿಷಿಯನ್ಸಿ ಇದೆ, ತುಂಬಾ ಲಾಭ ಇದೆ ಅಂತ ರೋಬೋ ಇಂದ ಬಿದ್ದಿದ್ದಾವೆ. ಅಮೆಜಾನ್ ಕೂಡ ನಾವು 2033 75% ಆಪರೇಷನ್ ನ ರೋಬೋದಿಂದ ರೀಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಅಮೆಜಾನ್ ಕಂಪ್ನಿಯವರು ಈ ಒಂದು ರೋಬೋನ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿಸ್ತೀವಿ ಅನ್ನೋದು ನಿಮಗೇನು ಅನ್ನಿಸ್ತು ಎಲ್ಲ ಕಮೆಂಟ್ ಮಾಡಿ. ಹಾಗೆ ಈ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.